ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ರಾಜ್ಯದ ಬಳ್ಳಾರಿ ಹಾಗೂ ಚಿಕ್ಕಜಾಜೂರಿನ ನಡುವೆ ಸಾಗುವ 185 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ಮಾರ್ಗವನ್ನು, ಅಂದರೆ ಈಗಿರುವ ಸಿಂಗಲ್ ಲೈನ್ ಮಾರ್ಗವನ್ನು ಮುಂದೆ ಡಬ್ಲಿಂಗ್ ಮಾಡುವ ಯೋಜನೆಗೆ ಕೇಂದ್ರ ಸರ್ಕಾರದ ಯೂನಿಯನ್ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಸಿಸಿಇಎ ಸಮಿತಿಯ ಅನುಮೋದನೆಯು ದೊರೆತಿದೆ. ಪಿಎಂ ಗತಿಶಕ್ತಿ ಯೋಜನೆಯ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ನ ಭಾಗವಾಗಿರುವ ಈ ಯೋಜನೆಯಿಂದ ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ ಹಾಗೂ ಕರ್ನಾಟಕದ ಮಂಗಳೂರು ಬಂದರು ನಡುವಿನ ರೈಲ್ವೆ ಮಾರ್ಗವನ್ನು ಮತ್ತಷ್ಟು ಸುಗಮಗೊಳಿಸಲಿದೆ. 2025ರ ಜೂನ್ ತಿಂಗಳಲ್ಲಿ ಅನುಮೋದನೆಯನ್ನು ಪಡೆದಿರುವ ಈ ಯೋಜನೆಯಲ್ಲಿ ಬಳ್ಳಾರಿ ಹಾಗೂ ಚಿಕ್ಕಜಾಜೂರಿನ ನಡುವೆ ಇರುವ 185 ಕಿಲೋಮೀಟರ್ ಉದ್ದದ ಸಿಂಗಲ್ ರೈಲ್ವೆ ಲೈನ್ ಮಾರ್ಗವನ್ನು ಡಬಲ್ ರೈಲ್ವೆ ಲೈನ್ ಮಾರ್ಗವನ್ನಾಗಿಸುವುದು ಹಾಗೂ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನಲ್ಲಿ ಬರುವ ಅಮೃತಪುರ ರೈಲ್ವೆ ಸ್ಟೇಷನ್ ಅನ್ನು ಸಹ ನಿರ್ಮಿಸಲಾಗುವುದು. ಈ ಯೋಜನೆಯು ಸುಮಾರು 470 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸಲಿದ್ದು, ಇದರಿಂದಾಗಿ ಈ ಭಾಗದಲ್ಲಿ ವಾಸಿಸುವ 13 ಲಕ್ಷ ಜನರಿಗೆ ಅನುಕೂಲವಾಗಲಿದೆ. ಈ ಯೋಜನೆಯಿಂದ ಈ ಭಾಗದ ಜನರ ಓಡಾಟಕ್ಕೆ ಅನುಕೂಲವಾಗಲಿದೆ ಹಾಗೂ ಈ ಭಾಗದಲ್ಲಿ ಉದ್ಯೋಗಗಳನ್ನು ಹೆಚ್ಚಿಸಲಿದೆ. ಹೊಸಪೇಟೆ ಬಳ್ಳಾರಿ ಕೈಗಾರಿಕಾ ಪ್ರದೇಶಗಳಿಗೆ, ಬಳ್ಳಾರಿ ಚಿತ್ರದುರ್ಗ ಗಣಿಗಾರಿಕೆ ಪ್ರದೇಶಗಳಿಗೆ ಹಾಗೂ ಮಂಗಳೂರು ಬಂದರು ಹಾಗೂ ಹೈದರಾಬಾದ್ ಪ್ರದೇಶಗಳ ನಡುವೆ ನೇರ ಸಂಪರ್ಕ ಇದಾಗಿದೆ. ಈ ಬಳ್ಳಾರಿ ಚಿಕ್ಕಜಾಜೂರು ರೈಲ್ವೆ ಲೈನ್ ಡಬ್ಲಿಂಗ್ ಕಾಮಗಾರಿಯಿಂದಾಗಿ ಗೂಡ್ಸ್ ರೈಲುಗಳು ಮತ್ತು ಪ್ಯಾಸೆಂಜರ್ ರೈಲುಗಳ ಸಂಚಾರ ಸುಗಮವಾಗಲಿದ್ದು, ಈಗಿರುವ ಸಿಂಗಲ್ ಲೈನ್ ನಲ್ಲಿ ಪ್ರತಿದಿನ 20 ಗೂಡ್ಸ್ ರೈಲುಗಳು ಹಾಗೂ 5 ಪ್ಯಾಸೆಂಜರ್ ಟ್ರೈನ್ಗಳು ಓಡಾಟ ನಡೆಸುತ್ತಿವೆ. ಸದ್ಯ ಈಗಿರುವ ಸಿಂಗಲ್ ಲೈನ್ ನಲ್ಲಿ ಗೂಡ್ಸ್ ಟ್ರೈನ್ಗಳು ಹಾಗೂ ಪ್ಯಾಸೆಂಜರ್ ಟ್ರೈನ್ಗಳ ಸಂಚಾರದಲ್ಲಿ ಬಹಳ ಸಮಯ ವ್ಯರ್ಥವಾಗುತ್ತಿದೆ. ಒಂದು ಭಾಗದಿಂದ ರೈಲು ಸಂಚಾರವನ್ನು ಪ್ರಾರಂಭಿಸಿ ಮತ್ತೊಂದು ಭಾಗಕ್ಕೆ ಬಂದು ತಲುಪುವವರೆಗೆ ಎದುರಿಗೆ ಬರುವ ಟ್ರೈನ್ಗಳಿಗೆ ಪ್ರತಿ ಬಾರಿ ಸೈಡ್ ಕೊಟ್ಟು ಆ ಟ್ರೈನ್ಗಳು ಮುಂದೆ ಸಾಗುವವರೆಗೆ ಕಾಯುವಂತ ಪರಿಸ್ಥಿತಿ ಇದೆ. ಇದರಿಂದಾಗಿ ಗಂಟೆಗಟ್ಟಲೆ ಸಮಯ ವ್ಯರ್ಥವಾಗುತ್ತದೆ. ಅದರಿಂದಾಗಿ ಮುಂದೆ ಈ ಲೈನ್ಗಳನ್ನು ಡಬ್ಲಿಂಗ್ ಮಾಡುತ್ತಿರುವುದರಿಂದ ಗೂಡ್ಸ್ ಹಾಗೂ ಪ್ಯಾಸೆಂಜರ್ ಟ್ರೈನ್ಗಳು ತಮ್ಮ ಲೈನ್ಗಳಲ್ಲಿ ಎದುರಿಗೆ ಬರುವ ಟ್ರೈನ್ಗಳಿಗೆ ಕಾಯುವ ಅನಿವಾರ್ಯತೆ ಇಲ್ಲದೆಯೇ ಸುಗಮವಾಗಿ ಸಾಗಬಹುದಾಗಿದೆ. ಇದರಿಂದಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಉತ್ಪಾದನೆಯಾಗುವ ಸ್ಟೀಲ್ ಹಾಗೂ ಕಬ್ಬಿಣದ ಉತ್ಪನ್ನಗಳನ್ನು ರಾಜ್ಯ ಸೇರಿದಂತೆ ದೇಶ ವಿದೇಶಗಳಿಗೂ ರಫ್ತು ಮಾಡಲಾಗುತ್ತದೆ ಹಾಗೂ ಇದಕ್ಕೆ ಪೂರಕವಾಗಿ ಐರನ್ ಹಾಗೂ ಸ್ಟೀಲ್ ಉತ್ಪಾದನೆಗೆ ಅವಶ್ಯಕವಿರುವ ಉತ್ಪನ್ನಗಳನ್ನು ಬೇರೆ ಕಡೆಗಳಿಂದ ಆಮದು ಮಾಡಿಕೊಳ್ಳುವ ಕೆಲಸಕ್ಕೆ ಮುಂದೆ ಬಹಳ ಬೇಗ ಬಂದಂತಾಗುತ್ತದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸ್ಪಾಂಜ್ ಐರನ್ ಕಾರ್ಖಾನೆ ಹಾಗೂ ಜೀನ್ಸ್ ಉದ್ಯಮದ ಕೈಗಾರಿಕೆಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರುವ ಕಾರಣ ಈ ಉದ್ಯಮಗಳಲ್ಲಿ ಉತ್ಪಾದಿಸಲಾಗುವ ಉತ್ಪನ್ನಗಳನ್ನು ದೇಶ ವಿದೇಶಗಳಿಗೆ ರಫ್ತು ಮಾಡಲು ಉಪಯೋಗಿಸುವ ಪ್ರಮುಖ ಮಾರ್ಗವಾದ ಇಲ್ಲಿನ ರೈಲ್ವೆ ಲೈನ್ ಸಿಂಗಲ್ ಲೈನ್ ಇದ್ದ ಕಾರಣ ಸಮಯಕ್ಕೆ ಸರಿಯಾಗಿ ಸರಕು ಸಾಗಣೆಯನ್ನು ಮಾಡಲಾಗದೆ ಇಲ್ಲಿನ ಉದ್ಯಮಗಳು ಬಹಳ ತೊಂದರೆಯನ್ನು ಪಡುತ್ತಿದ್ದಾರೆ. ಮುಂದೆ ಈ ಲೈನ್ ಡಬ್ಲಿಂಗ್ ಆದರೆ ಈ ತೊಂದರೆಯು ನಿವಾರಣೆಯಾಗಿ ಈ ಉದ್ದಿಮೆಗಳು ಮುಂದೆ ಇನ್ನೂ ಹೆಚ್ಚು ಬೆಳವಣಿಗೆಯನ್ನು ಹೊಂದಬಹುದಾಗಿದೆ ಹಾಗೂ ಈ ಡಬಲ್ ಲೈನ್ ಮುಖಾಂತರ ಮಂಗಳೂರಿನ ಬಂದರಿಗೆ ಸುಲಭವಾಗಿ ತಮ್ಮ ಉತ್ಪನ್ನಗಳನ್ನು ಸಾಗಣೆ ಮಾಡಬಹುದಾಗಿದೆ. ಮುಂದೆ ಈಗಿರುವ ರೈಲ್ವೆ ಲೈನ್ ಡಬ್ಲಿಂಗ್ ಆದ ನಂತರದಲ್ಲಿ ಹೆಚ್ಚುವರಿಯಾಗಿ 18.9 ದಶಲಕ್ಷ ಟನ್ ಸರಕು ಸಾಗಣೆಯನ್ನು ಇಲ್ಲಿನ ರೈಲ್ವೆ ಲೈನ್ ಮುಖಾಂತರ ಮಂಗಳೂರಿನ ಬಂದರಿಗೆ ಸಾಗಿಸಬಹುದು ಎಂದು ನಿರೀಕ್ಷಿಸಲಾಗಿದೆ. ಉದ್ಯಮಗಳು ತಮ್ಮ ಉತ್ಪನ್ನಗಳನ್ನು ಟ್ರೈನ್ಗಳ ಮುಖಾಂತರ ಸಾಗಣೆ ಮಾಡಿದರೆ ಸಾಗಣೆ ವೆಚ್ಚದಲ್ಲಿ ಕಡಿಮೆಯಾಗಿ ಹೆಚ್ಚು ಲಾಭವನ್ನು ಗಳಿಸಬಹುದಾಗಿದೆ ಹಾಗೂ ದೇಶದಲ್ಲಿನ ಕಚ್ಚಾ ತೈಲದ ಆಮದು ಕಮ್ಮಿಯಾಗಿ ನಮ್ಮ ದೇಶದಲ್ಲಿ ವಾಯು ಮಾಲಿನ್ಯವು ತಗ್ಗಲಿದೆ. ಮುಂದೆ ಈ ಲೈನ್ ಡಬ್ಲಿಂಗ್ ಆದ ನಂತರದಲ್ಲಿ ಈಗ ಪ್ರತಿದಿನ ಓಡಾಡುತ್ತಿರುವ 20 ಗೂಡ್ಸ್ ಟ್ರೈನ್ಗಳ ಸಂಖ್ಯೆ 2 ರಿಂದ 3 ಪಟ್ಟು ಹೆಚ್ಚಾಗಿ ಈಗ ಈ ಲೈನ್ ನಲ್ಲಿ ಓಡಾಟ ನಡೆಸುತ್ತಿರುವ ಪ್ಯಾಸೆಂಜರ್ ಟ್ರೈನ್ಗಳಾದ ಗುಂತಕಲ್ ಚಿಕ್ಕಜಾಜೂರು, ಹೊಸಪೇಟೆ ಬೆಂಗಳೂರು, ಸಿಂಧನೂರ್ ಯಶವಂತಪುರ ಟ್ರೈನ್ಗಳು ಹಾಗೂ ಎಕ್ಸ್ಪ್ರೆಸ್ ಟ್ರೈನ್ಗಳಾದ ಶಿರಡಿ ಮೈಸೂರು, ಜೈಪುರ್ ಯಶವಂತಪುರ, ವಾರಣಾಸಿ ಮೈಸೂರು, ಟಾಟಾನಗರ್ ಯಶವಂತಪುರ ಟ್ರೈನ್ಗಳು ಮುಂದೆ ನಿರ್ಮಾಣ ಆಗುವ ಲೈನ್ಗಳ ಮೇಲೆ ಸುಗಮವಾಗಿ ಸಾಗಬಹುದಾಗಿದೆ ಹಾಗೂ ಮುಂದೆ ತಮ್ಮ ಟ್ರೈನ್ಗಳ ಸಂಖ್ಯೆಯನ್ನು ಹೆಚ್ಚಿಸಲೂಬಹುದಾಗಿದೆ. ಅಂದಾಜು 3,342 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿರುವ ಈ ಯೋಜನೆ ಮಾರ್ಗ ಒಟ್ಟು 185 ಕಿಲೋಮೀಟರ್ ಉದ್ದದ ಲೈನ್ ಇದ್ದು, ಇದರಲ್ಲಿ 19 ನಿಲ್ದಾಣಗಳಿವೆ ಹಾಗೂ ಈ ಡಬ್ಲಿಂಗ್ ಕಾಮಗಾರಿಗಾಗಿ ಹೊಸದಾಗಿ 29 ಪ್ರಮುಖ ಸೇತುವೆ, 230 ಸಣ್ಣ ಸೇತುವೆ ಹಾಗೂ 12 ಲೆವೆಲ್ ಕ್ರಾಸಿಂಗ್ ಗಳನ್ನು ನಿರ್ಮಿಸಲಾಗುವುದು. ಈ ಯೋಜನೆಯ ನಿರ್ಮಾಣಕ್ಕೆ ಒಟ್ಟು 174 ಹೆಕ್ಟೇರ್ ಭೂಮಿ ಬೇಕಾಗಲಿದ್ದು
ಈ ಯೋಜನೆಯನ್ನು 4 ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಅಂದಾಜಿಸಲಾಗಿದೆ. ಮುಂದೆ ಈ ಲೈನ್ ಡಬ್ಲಿಂಗ್ ಆದರೆ ಈ ಭಾಗದಲ್ಲಿ ಟ್ರೈನ್ಗಳಲ್ಲಿ ಓಡಾಡುವ ಜನರ ಸಂಖ್ಯೆ ಹೆಚ್ಚಾಗಲಿದ್ದು, ಈ ಭಾಗದಲ್ಲಿ ಬರುವ ಹಂಪಿ, ಜೋಗ್ ಫಾಲ್ಸ್, ದಾರೋಜಿ ಕರಡಿಧಾಮ, ಅಂಜನಾದ್ರಿ ಹಾಗೂ ಹಲವಾರು ಪ್ರವಾಸಿ ತಾಣಗಳು ಹಾಗೂ ಧಾರ್ಮಿಕ ಕ್ಷೇತ್ರಗಳಿಗೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುವುದು ಪ್ರಾರಂಭವಾಗುತ್ತದೆ. ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆದರೆ ಈ ಭಾಗದಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತದೆ ಹಾಗೂ ಈ ಭಾಗದ ಆರ್ಥಿಕತೆಗೆ ಉತ್ತೇಜನವಾಗುತ್ತದೆ ಹಾಗೂ ರೈಲ್ವೆ ಇಲಾಖೆಗೂ ಸಹಿತ ಇದರಿಂದ ಹೆಚ್ಚು ಲಾಭವಾಗುತ್ತದೆ ಎಂದು ತಿಳಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.